ಹಾಯ್ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರ್ ಈ ಚಾನಲ್ಗೆ ಸ್ವಾಗತ. ರಾಮಾಚಾರಿ ಮತ್ತು ಯಜಮಾನ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೆ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇತ್ತ ಅನಿತಾ ಮದುವೆ ಮಂಟಪದಿಂದ ಮನೆಗೆ ಹೋಗಿ ಮೈ ಮೇಲೆ ಪೆಟ್ರೋಲ್ ಹಾಕ್ಕೊಂಡು ಬೆಂಕಿ ಹಚ್ಕೊಂಡು ಸಾಯಲು ಹೋಗ್ತಾಳೆ. ಅದನ್ನು ಅವಳ ತಂದೆ ತಾಯಿ ಅಣ್ಣ ಎಲ್ಲರೂ ಕೂಡಿ ತಡಿತಾರೆ. ಆಗ ಅನಿತಾ ನನಗೆ ಅವಮಾನ ಮಾಡಿ ನಾಟಕ ಮಾಡಿ ಸೋಲಿಸಿದ್ರಲ್ಲ ಆ ರಾಘವೇಂದ್ರ ನಾನು ಸುಮ್ಮನೆ ಬಿಡಲ್ಲ, ಅವನು ಹೇಗೆ ಝಾನ್ಸಿ ಜೊತೆ ಸಂತೋಷವಾಗಿ ಬದುಕ್ತಾನೆ ನಾನು ನೋಡ್ತೀನಿ ಅಂತ ಹೇಳ್ತಾಳೆ. ಇತ್ತ ರಾಘು ಮತ್ತು ಝಾನ್ಸಿ ಒಬ್ಬರನ್ನೊಬ್ಬರು ಭೇಟಿ ಮಾಡಲು ಓಡೋಡಿ ಹೊರಟಿರ್ತಾರೆ. ಆಗ ತರುಣ್ ರಾಘವೇಂದ್ರನಿಗೆ ಬಂದು ಸ್ಕೂಟಿ ತಂದುಕೊಟ್ಟು ಅದರ ಮೇಲೆ ಹೋಗಿ ಬೇಗ ಝಾನ್ಸಿಯನ್ನು ಭೇಟಿಯಾಗು, ನಿನ್ನ ಪ್ರೀತಿ ಹೇಳ್ಕೊ ಅಂತ ಹೇಳ್ತಾನೆ. ಆಗ ರಾಘು ಸ್ಕೂಟಿಯ ಮೇಲೆ ಝಾನ್ಸಿಯನ್ನು ಭೇಟಿಯಾಗಲು ಹೋಗ್ತಾನೆ. ಇತ್ತ ಝಾನ್ಸಿ ಕೂಡ ರಾಘುವನ್ನು ಭೇಟಿ ಮಾಡಲು ಓಡೋಡಿ ಹೊರಟಿರ್ತಾಳೆ. ಇತ್ತ ರಾಘುಗೆ ರಾಮಾಚಾರಿ ಫೋನ್ ಮಾಡಿ, ಝಾನ್ಸಿ ನಮ್ಮ ಮನೆಯಿಂದ ನಿನ್ನನ್ನು ನೋಡಲು ಹೊರಟಿದ್ದಾಳಂತೆ, ನೀನು ಅವಳಿಗೆ ಫೋನ್ ಮಾಡಿ ಅವಳು ಎಲ್ಲಿದ್ದಾಳೆ ಅಂತ ಕೇಳಿ ಹೋಗು ಅಂತ ಹೇಳ್ತಾನೆ. ಇತ್ತ ರಾಘುನ ಮನೆಯಲ್ಲಿ ಅಜ್ಜಿ ದೊಡ್ಡಪ್ಪ ಎಲ್ಲರೂ ಕುಳಿತು ಅಂತೂ ಈ ಮನೆ ಒಂದು ಗಂಡಾಂತರದಿಂದ ಪಾರಾಯಿತು. ರಾಘು ಕೊನೆಗಳಿಗೆಯಲ್ಲಿ ತನ್ನ ಮನಸ್ಸು ಬದಲಾಯಿಸಿ ಈ ರೀತಿ ಮಾಡದೇ ಇದ್ದಿದ್ರೆ ಮುಂದೆ ಏನಾಗ್ತಿತ್ತೋ ಏನೋ, ಆ ದೇವರು ಒಳ್ಳೆಯವರಿಗೆ ಯಾವತ್ತೂ ಕೆಟ್ಟದಾಗೋಕ್ಕೆ ಬಿಡಲ್ಲ. ನಮ್ಮ ರಾಘು ಸರಿಯಾದ ಸಮಯಕ್ಕೆ ಒಳ್ಳೆಯ ನಿರ್ಧಾರ ತಗೊಂಡ. ಇಲ್ಲದೆ ಇದ್ರೆ ನಮ್ಮ ರಾಘು ಕಂಡು ಹಳ್ಳಕ್ಕೆ ಬೀಳ್ತಾ ಇದ್ದ. ಇನ್ನು ಮುಂದೆ ಆದರೂ ನಮ್ಮ ರಾಘು ಜೀವನದಲ್ಲಿ ಸಂತೋಷ ಸಡಗರ ತುಂಬಲಿ ಅಂತ ದೇವರಿಗೆ ದೀಪ ಹಚ್ಚಿ ಬೇಡಿಕೊಳ್ಳೋಣ ಅಂತ ಹೇಳ್ತಾರೆ. ಆಗ ಪಲ್ಲವಿ ಮಂಜುಳಾಗೆ ಅನಿತಾ ಇಷ್ಟಕ್ಕೆ ಸುಮ್ಮನಿರೋಳು ಅಲ್ಲ, ಅವಳು ಏನಾದರೂ ಅನಾಹುತ ಮಾಡೇ ಮಾಡ್ತಾಳೆ ಅಂತ ಹೇಳ್ತಾಳೆ. ಇತ್ತ ಅನಿತಾ ಮನೆಯಲ್ಲಿ ಮದುವೆ ಮಂಟಪದಲ್ಲಿ ರಾಘು ತನಗೆ ಮಾತಾಡಿದ್ದನ್ನು ನೆನಪಿಸ್ಕೊಳ್ತಾ, ನನ್ನನ್ನು ರಿಜೆಕ್ಟ್ ಮಾಡಿ ಆ ಝಾನ್ಸಿಯನ್ನು ಆರಿಸ್ಕೊಂಡೆ ರಾಘವೇಂದ್ರ, ಅದಕ್ಕೆ ನೀನು ನನಗೆ ದ್ರೋಹ ಮಾಡಿ ಸುಳ್ಳು ಹೇಳಿ ನನ್ನನ್ನು ಸೋಲಿಸಲು ಇಷ್ಟೆಲ್ಲ ನಾಟಕ ಮಾಡಿದ್ಯಾ. ಝಾನ್ಸಿ ರಾಘವೇಂದ್ರನಿಗೆ ಸಿಗಬಾರ್ದು, ನಾನು ಸಾವನ್ನಾದರೂ ಒಪ್ಕೊಳ್ತೇನೆ, ಆದರೆ ಸೋಲನ್ನು ಒಪ್ಕೊಳ್ಳೋದಿಲ್ಲ. ರಾಘು ಝಾನ್ಸಿ ಎಂದೂ ಒಂದಾಗಬಾರ್ದು. ರಾಘವೇಂದ್ರ ನನಗೆ ಸಿಗದೇ ಇದ್ದರೂ ಪರವಾಗಿಲ್ಲ, ಆದರೆ ಝಾನ್ಸಿಗೆ ಮಾತ್ರ ಸಿಗಬಾರ್ದು. ಅವಳಿಗೆ ನೀನು ಸಿಗಬಾರ್ದು ಅಂದರೆ ನೀನು ಈ ಭೂಮಿ ಮೇಲೆ ಇರಬಾರ್ದು ಅಂತ ಹೇಳ್ಕೊಳ್ತಾಳೆ. ಆಗ ಝಾನ್ಸಿ ಓಡೋಡಿ ಬಂದು ಸುಸ್ತಾಗಿ ರಾಘುಗೆ ಫೋನ್ ಮಾಡ್ತಾಳೆ. ಆಗ ರಾಘು ಝಾನ್ಸಿಗೆ, ನಾನು ನಿಮ್ಮನ್ನು ನನ್ನ ಜೀವನದಲ್ಲಿ ಪಡೆದುಕೊಳ್ತೇನೆ ಅಂತ ನಂಬಿಕೆ ನನಗಿತ್ತು, ಇನ್ನು ಮುಂದೆ ನಮ್ಮನ್ನು ಯಾರೂ ದೂರ ಮಾಡೋಕ್ಕೆ ಆಗಲ್ಲ. ಇನ್ನು ಮುಂದೆ ನಾನು ಜೀವನ ಪೂರ್ತಿ ನಿಮ್ಮ ಜೊತೆ ಇರಬೇಕು ಅಂತ ಕನಸು ಕಂಡಿದ್ದೀನಿ ಮೇಡಮ್. ನೀವು ಅಂದರೆ ನನಗೆ ತುಂಬ ಇಷ್ಟ. ಇನ್ನು ಮುಂದೆ ಈ ಪ್ರಪಂಚಕ್ಕೆ ಕೇಳಿಸೋ ಥರ ಹೇಳ್ತೀನಿ, ನೀವು ನನ್ನೋರು, ನೀವು ಅಂದರೆ ನನಗೆ ಇಷ್ಟ, ನಮ್ಮಿಬ್ಬರನ್ನ ದೂರ ಮಾಡೋಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಅಂತ ಜೋರಾಗಿ ಕೂಗಿ ಹೇಳ್ತಾನೆ. ಆಗ ಝಾನ್ಸಿ, ನನಗೆ ನೀವು ಮತ್ತೆ ಸಿಗ್ತೀರಾ ಅಂತ ನಂಬಿಕೆ ನನಗಿರಲಿಲ್ಲ ರಾಘು, ನಾವು ಈ ಜನ್ಮಕ್ಕೆ ಮಾತ್ರ ಅಲ್ಲ ಇನ್ನು 7 ಜನ್ಮಕ್ಕೆ ಜೊತೆಯಾಗಿರ್ತೀವಿ, ನಮ್ಮದು ಜನ್ಮದ ಅನುಬಂಧ ಅಂತ ಪ್ರೀತಿಯಿಂದ ಹೇಳ್ತಾಳೆ. ಆಗ ರಾಘು, ನನಗೂ ಅಷ್ಟೇ ಮೇಡಮ್, ನಿಮ್ಮನ್ನು ಯಾವಾಗ ನೋಡ್ತೀನೋ ಅಂತ ಅನ್ನಿಸ್ತಾ ಇದೆ, ಎಲ್ಲಿದ್ದೀರಾ ಹೇಳಿ ಮೇಡಮ್ ಅಂತ ಕೇಳ್ತಾನೆ. ಆಗ ರಾಘು ಝಾನ್ಸಿ ಒಬ್ಬರನ್ನೊಬ್ಬರು ನೋಡ್ತಾರೆ. ಆಗ ಇಬ್ಬರು ಹತ್ತಿರ ಬಂದು ನಿಂತು ಒಬ್ಬರನ್ನೊಬ್ಬರು ನೋಡ್ತಾ, ಝಾನ್ಸಿ, ನಮ್ಮ ಮಧ್ಯೆ ಇದ್ದ ಅಡ್ಡುಗೋಡೆ ಈಗ ಕುಸಿದು ಬಿತ್ತು, ಇನ್ನು ಮುಂದೆ ನಮ್ಮನ್ನು ಬೇರೆ ಮಾಡೋಕ್ಕೆ ಯಾರಿಂದನೂ ಆಗಲ್ಲ ಅಂತ ಜೋರಾಗಿ ಕೂಗಿ ಹೇಳ್ತಾಳೆ. ಇತ್ತ ಮನೆಯಲ್ಲಿ ಚಾರು ರಾಮಾಚಾರಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ, ಝಾನ್ಸಿ ಖುಷಿಗೆ ಲಿಮಿಟೇ ಇರಲಿಲ್ಲ, ಹಕ್ಕಿ ಥರ ಹಾರ್ಕೊಂಡು ಹೋದ್ಲು ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ರಾಘುನೂ ಅಷ್ಟೇ ಮೇಡಮ್, ಅಲ್ಲಿರೋರು ಎಲ್ಲರ ಮುಂದೆನೂ ತನ್ನ ಮನಸ್ಸಿನ ಮಾತುಗಳನ್ನು ಹೇಳಿ ತನಗೆ ಝಾನ್ಸಿ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹೇಳಿ ಅವರ ಪ್ರೀತಿ ಎಷ್ಟು ಗಟ್ಟಿ ಇದೆ ಅಂತ ಅರ್ಥ ಮಾಡಿಸಿದ. ಒಟ್ಟಿನಲ್ಲಿ ಅವರಿಬ್ಬರ ಸಮಸ್ಯೆನೂ ಸರಿ ಹೋಗಿ ಮುಂದೆ ಯಾವುದೇ ಸಮಸ್ಯೆ ಬರದೇ ಇದ್ದರೆ ಅಷ್ಟೇ ಸಾಕು ಅಂತ ಹೇಳ್ತಾನೆ. ಆಗ ಚಾರು, ಅವರಿಬ್ಬರ ಮಧ್ಯೆ ಈಗೋ ಇರಲಿಲ್ಲ ರಾಮಾಚಾರಿ, ಒಬ್ರಿಗಿಂತ ಒಬ್ರಿಗೆ ಪ್ರೀತಿ ಜಾಸ್ತಿ ಇತ್ತು. ರಾಘು ತನ್ನ ಕುಟುಂಬಕ್ಕೋಸ್ಕರ ತನ್ನ ಪ್ರೀತಿ ತ್ಯಾಗ ಮಾಡೋಕ್ಕೆ ನಿಂತಿದ್ರೆ ಝಾನ್ಸಿ ರಾಘುಗೋಸ್ಕರ ತನ್ನ ಪ್ರೀತಿ ತ್ಯಾಗ ಮಾಡೋಕ್ಕೆ ನಿಂತಿದ್ಲು ಅಂತ ಹೇಳ್ತಾಳೆ. ಆಗ ರಾಮಾಚಾರಿ, ಅವರಿಬ್ಬರ ನಡುವೆ ಇದ್ದಂತಹ ಬಂಧನೆ ಇವತ್ತು ಅವರಿಬ್ಬರನ್ನ ಒಂದು ಮಾಡಿತು. ಇಬ್ಬರು ಒಬ್ಬರನ್ನೊಬ್ಬರು ಬಿಟ್ಟು ಹೋಗೋಕ್ಕೆ ನಿಂತಿದ್ರು, ಈಗ ಬಿಡದೆ ಒಂದಾಗಿದ್ದಾರೆ. ಈಗ ಅವರಿಬ್ಬರನ್ನ ದೂರ ಮಾಡೋಕ್ಕೆ ಯಾರ ಕೈಲೂ ಆಗಲ್ಲ ಅಂತ ಹೇಳ್ತಾನೆ. ಆಗ ಮುರಾರಿ, ರಾಮಾಚಾರಿ, ರಾಘು ಮತ್ತು ಝಾನ್ಸಿ ಅವರಿಬ್ಬರು ಒಂದಾಗಿರೋದನ್ನು ನೋಡಿ ಅದೆಷ್ಟು ಜನರ ಕಣ್ಣು ಬಿದ್ದಿತ್ತೇನೋ ಅಂತ ಹೇಳ್ತಾನೆ. ಆಗ ರಾಮಾಚಾರಿ, ಆಗಲಿ ಬಿಡು ಮುರಾರಿ, ಆಮೇಲೆ ಇಬ್ಬರನ್ನ ಕೂಡಿಸ್ಕೊಂಡು ದೇವ್ರ ಪೂಜೆ ಮಾಡಿ ದೃಷ್ಟಿ ತೆಗೆದ್ರಾಯ್ತು ಅಂತ ಹೇಳ್ತಾನೆ. ಆಗ ಚಾರು, ಇಷ್ಟೊತ್ತಿಗೆ ಇಬ್ಬರು ಮೀಟ್ ಮಾಡಿ ಮನಸ್ಸು ಬಿಚ್ಚಿ ಮಾತಾಡ್ತಿರ್ತಾರೆ ಅಂತ ಹೇಳ್ತಾಳೆ. ಆಗ ಎಲ್ಲರೂ ಈಗ ಇನ್ನು ಮುಂದೆ ಆದರೂ ದೇವರು ಅವರಿಬ್ಬರ ಮಧ್ಯೆ ಯಾವ ಸಮಸ್ಯೆನೂ ಬರದಂತೆ ನೋಡ್ಕೋಬೇಕು, ಅವರಿಬ್ಬರನ್ನ ಚೆನ್ನಾಗಿ ಇಟ್ಟಿರಬೇಕು ಅಷ್ಟೇ ಅಂತ ರಾಮಾಚಾರಿ, ಚಾರು, ಮುರಾರಿ ಎಲ್ಲರೂ ಮಾತಾಡ್ತಿರ್ತಾರೆ. ಇತ್ತ ಅನಿತಾ ಕಾರ್ನಲ್ಲಿ ಕುಳಿತು ರಾಘುನನ್ನು ಸುಮ್ಮನೆ ಬಿಡಬಾರ್ದು, ಸಾಯಿಸಬೇಕು ಅಂತ ಅವರನ್ನು ಹುಡುಕಾಡ್ತಾ ಬರ್ತಿರುವಾಗ ರಸ್ತೆ ಮಧ್ಯೆ ರಾಘು ಮತ್ತು ಝಾನ್ಸಿ ಮಾತಾಡ್ತಾ ನಿಂತಿರೋದನ್ನು ನೋಡಿ ಅನಿತಾ, ಝಾನ್ಸಿ, ನೀನು ನನ್ನಿಂದ ರಾಘುವನ್ನು ಕಿತ್ಕೊಂಡೆ ಅಲ್ಲ, ಇವತ್ತು ನಿನ್ನ ಮುಂದೆನೇ ಅವನನ್ನು ಸಾಯಿಸಿ ಅವನ ಸಾವೇ ನಿನಗೆ ಗಿಫ್ಟ್ ಕೊಡ್ತೀನಿ ಕಣೆ ಅಂತ ಸಿಟ್ಟಿನಿಂದ ಹೇಳ್ತಾ ರಾಘುನ ಮೇಲೆ ಕಾರು ಹಾಯಿಸಲು ಹೋಗ್ತಾಳೆ. ಅಷ್ಟರಲ್ಲಿ ಝಾನ್ಸಿ ರಾಘುನನ್ನು ಸರಿಸಲು ಹೋದಾಗ ಝಾನ್ಸಿಗೆ ಕಾರ್ ಹಾಯ್ತದೆ.
ಆಗ ಕಾರು ಹಾಯ್ದ ರಭಸದಿಂದ ಝಾನ್ಸಿ ಮೇಲೆ ಹೋಗಿ ರಭಸದಿಂದ ಕೆಳಗೆ ಬೀಳ್ತಾಳೆ. ಅದನ್ನು ನೋಡಿ ರಾಘು ಗಾಬರಿಯಿಂದ ನೋಡ್ತಾ ನಿಲ್ತಾನೆ. ಆಗ ಅನಿತಾ ಝಾನ್ಸಿಗೆ ಕಾರು ಹಾಯಿಸಿ ಸ್ವಲ್ಪ ಮುಂದೆ ಹೋಗಿ ಕಾರು ನಿಲ್ಲಿಸಿ ಹಿಂದೆ ನೋಡಿ ಸ್ವಲ್ಪದರಲ್ಲೇ ಮಿಸ್ ಆದ್ನಲ್ಲ, ಯಾರು ಸತ್ರೇನು ಒಟ್ನಲ್ಲಿ ಅವರಿಬ್ಬರು ಒಂದಾಗ್ಲಿಲ್ವಲ್ಲ, ನನಗಷ್ಟೇ ಸಾಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಆಗ ರಾಘು ಜೋರಾಗಿ ಝಾನ್ಸಿ ಮೇಡಮ್ ಅಂತ ಅವಳು ಬಿದ್ದಲ್ಲಿಗೆ ಹೋಗಿ ಅವಳನ್ನು ತನ್ನ ತೊಡೆಯ ಮೇಲೆ ಮಲಗಿಸ್ಕೊಂಡು, ಝಾನ್ಸಿ ಮೇಡಮ್ ಎದ್ದೇಳಿ, ನೀವಿಲ್ಲದೆ ನಾನು ಬದುಕಲ್ಲ, ನೀವು ಕಂಡುಬಿಡಿ ಮೇಡಮ್, ಒಂದೇ ಒಂದ್ಸಲ ರಾಘು ಅಂತ ಕೂಗಿ ಮೇಡಮ್ ಅಂತ ಹೇಳಿ ಹೆಲ್ಪ್ ಮಾಡಿ ಅಂತ ಯಾರಾದ್ರೂ ಕೂಗ್ತಾ ಅಳ್ತಾ ಜೋರಾಗಿ ಕೂಗ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ. ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಧನ್ಯವಾದಗಳು.